ಎಲ್ಲ ನನ್ನ ಗೌರವಾನ್ವಿತ ಪ್ರೀತಿಯ ರೈತ ಮುಖಂಡರೇ, ರೈತ ಮಹಿಳೆಯರೇ, ರೈತ ಯುವ ನಾಯಕರೇ, ಇವತ್ತು ಬೆಳಗಿನಿಂದನೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಮಂಜಣ್ಣನವರ ಒಟ್ಟುಗೂಡಿ ಬೈರ್ಮಂಗಳ ಮತ್ತೆ ಕೆಂಚುಗಾರನಹಳ್ಳಿ ಎರಡು ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ 10 ಕಂದಾಯ ಗ್ರಾಮಗಳು, ಒಟ್ಟಾರೆಯಾಗಿ 26 ಗ್ರಾಮಗಳ ಎಲ್ಲ ರೈತಾಪಿ ವರ್ಗವನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ, ನಿಮ್ಮ ಜೊತೆ ನಿಮ್ಮ ಸಂಕಷ್ಟಗಳನ್ನ ಆಲಿಸ್ತಕ್ಕಂಥದ್ದಕ್ಕೆ, ನಿಮ್ಮ ಜೊತೆ ಸಂವಾದವನ್ನ ಮಾಡಿ ಮತ್ತಷ್ಟು ವಾಸ್ತವಕ್ಕೆ ಹತ್ರ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡುವ ಮೂಲಕ ಹೊಸೂರು ಗ್ರಾಮಕ್ಕೆ ಬಂದು ತಲುಪಿದ್ದೇವಣ್ಣ. ಈಗಾಗಲೇ ಮಂಜಣ್ಣವರು ಮಾತಾಡಬೇಕಾದ್ರೆ ಎಲ್ಲಾ ವಿಚಾರದ ಬಗ್ಗೆನೂ ಕೂಡ ಅತ್ಯಂತ ಸುದೀರ್ಘವಾಗಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಬೆಳಗಿನಿಂದ ನಾನು ಗಮನಿಸಿದಂತ ಒಂದು ಅಂಶ, ಬಿಡದಿ ಹೋಬಳಿ ನನಗೇನು ಹೊಸದಲ್ಲ. ನಾನು ಹುಟ್ಟಿದ್ದು 88ರಲ್ಲಿ. ನಮ್ಮ ತಂದೆ 85ನೇ ಇಸ್ವಿನಲ್ಲಿ ಕೇತ್ಗನಹಳ್ಳಿನಲ್ಲಿ ಜಮೀನ್ ಖರೀದಿ ಮಾಡಿದಂಥವ್ರು. ಅವತ್ತಿಂದ ಇವತ್ತವರೆಗೂ ನಮ್ಮ ಕೇತ್ಗನಹಳ್ಳಿನಲ್ಲೂ ಚೇಪೆಕಾಯಿ ಬೆಳೆದಿದ್ವು, ಮಾವಿನ ಹಣ್ಣು ಬೆಳೆದಿದ್ದೀವಿ, ಅಡಿಕೆ ಐತೆ, ತೆಂಗೈತೆ, ತರಕಾರಿ ಬೆಳಿತೀವಿ, ಬಾಳೆ ಬೆಳೆದಿದ್ದೀವಿ, ಈಗಲೂ ಬೆಳಿತೀವಿ. ಇವೆಲ್ಲ ನೋಡ್ಕೊಂಡೇ ಬೆಳೆದಿರ್ತಕ್ಕಂಥ ವಾತಾವರಣದಲ್ಲಿ ಬೆಳೆದಿರುವಂತ ಹುಡುಗನೇ ನಿಖಿಲ್ ಕುಮಾರಸ್ವಾಮಿ. ನಾವಿಲ್ಲಿ ಹುಟ್ಟದೇ ಇರ್ಬೋದಣ್ಣ, ಭಗವಂತ ಯಾರು ಹುಟ್ಟು ಯಾರ ಜನನ ಎಲ್ಲಿ ಕೊಡಬೇಕು, ಯಾವಾಗ ಮರಣ ಕೊಡಬೇಕು ಅಂತಕ್ಕಂಥದ್ದು ಅದು ಭಗವಂತನ ಇಚ್ಛೆ. ಅದು ನಮ್ಮ ಕೈನಲ್ಲಿ ಇಲ್ಲ. ಬಹಳ ಜನ ರಾಜಕೀಯ ಪಕ್ಷದ ವಿರೋಧಿಗಳು ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಹುಟ್ಟಿಲ್ಲ ಅಂತಾರೆ. ಆದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ನಾಯಕರುಗಳು ಹೇಳೋಣ, ಇಲ್ಲ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನೀವೇ ಕಿಲ್ ಬರೋರು ಏನ್ರು ಸತ್ಯವಾದಂತ ಮಾತು. ಕಾರಣ ವಿಧಿ ವಿಧಿ ನಿಮ್ಮ ಪ್ರೀತಿ ವಿಧಿ ಇಲ್ಲಿ ಎಳ್ಕ ಬಂದಿದೆ. ಕುಮಾರಣ್ಣನ 94ರಲ್ಲಿ 89ರಲ್ಲಿ ಮೊನ್ನೆ ದೇವೇಗೌಡರು ಸಾಹೇಬರು ಅವತ್ತು ಮೊದಲನೇ ಬಾರಿ ಅವರು ಸೋತು ಬಿಟ್ಟಿದ್ರು ಹೊಳೆನರಸೀಪುರದಲ್ಲಿ. 94ರಲ್ಲಿ ಮತ್ತೆ ರಾಜಕೀಯವಾಗಿ ಮರುಜೀವವನ್ನ ತಂದು ಕೊಟ್ಟಂತದ್ದು ಇಲ್ಲಿಂದ, ಈ ಒಂದು ಪುಣ್ಯ ಭೂಮಿ ಪುಣ್ಯ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗಿ ಮಾಡಿದ್ರಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ. ಆಗ ಬಿಫೋರ್ ಡಿಲಿಮಿಟೇಷನ್ ಪುನರ್ವಿಂಗಡಣೆ ಆಗ್ಲಿಕ್ಕಿಂತ ಮುಂಚೆ ಇತ್ತು. ನೀವೆಲ್ಲ ಮತ ಹಾಕಿದಿರಿ, ನೀವೆಲ್ಲ ಮತ ಹಾಕಿದ ಪುಣ್ಯಾತ್ಮರು. ಆಮೇಲೆ ಅದು ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಈಗ ನಮ್ಮ ಮಂಜಣ್ಣಂಗೆ ಸೇರ್ಕೊಂಡದೆ. ಕುಮಾರಣ್ಣನ್ಗೂ ಹಾಕಿದಿರಣ್ಣ, ಹೌದಣ್ಣ, 4ರಲ್ಲಿ ಹೌದಣ್ಣ. ಹಾಗಾಗಿ ಅಣ್ಣ, ಬೆಳಗ್ಗೆಯಿಂದ ನಾನು ಮಂಜಣ್ಣನ್ಗೆ ಒಂದು ಮನವಿ ಮಾಡಿದೆ. ನಾವು ನೋಡ್ತಾನೆ ಇದೀವಿ, 435ಕ್ಕೂ ಹೆಚ್ಚು ಅಧಿಕ ದಿನಗಳಿಂದ ವಯಸ್ಸು ಲೆಕ್ಕ ಇಲ್ಲ. ಮಹಿಳೆಯರು, ಯುವಕರು ಬಿಡಿ ಹೆಂಗೋ ಸಹಿಸ್ಕತ್ತವೆ. ಯುವಕರು ಗಟ್ಟಿ ಜೀವ, ಕೈಕಾಲು ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ವಯಸ್ಸಾಗಿರ್ತಕ್ಕಂಥವ್ರು ಸೊಳ್ಳೆ ಕಾಟ ನೋಡ್ದೆ ಅಲ್ಲಿ ಆ ಪರಿಸ್ಥಿತಿ. ಅಲ್ಲೊಂದು ಕ್ಲೀನು ಪಂಚಾಯತಿ ಕಡೆಯಿಂದ ಒಂದು ಕ್ಲೀನು ಬಂದ್ ಮಾಡಿಸಿಲ್ಲ. ನೋಡದ್ನಲ್ಲ, ಇವತ್ತು ಬಂದಿದ್ನಲ್ಲ, ನಾ ಕಣ್ಣಾರೆ ನೋಡ್ದೆ. 2ನೇ ಸಲ ಬಂದಿದ್ ಹೋರಾಟಕ್ಕೆ. ಇವತ್ತು ಅಲ್ಲಿ ಮನುಷ್ಯರು ಕೂತ್ಕೊಳ್ತಕ್ಕಂಥ ಒಂದು ವಾತಾವರಣವೇ ಇಲ್ಲ ಆ ಜಾಗದಲ್ಲಿ. ಅಂಥದ್ರಲ್ಲಿ ಕಳೆದ 14 ತಿಂಗಳು, 1 ವರ್ಷಕ್ಕೂ ಅಧಿಕ ಕಾಲ ನೀವೆಲ್ಲ ಮನೆ ಮಠ ಬಿಟ್ಟು ಇವತ್ತು ನಿಮ್ ಜಮೀನ್ ಕೊನೆಗೆ ಇನ್ಯಾರ್ದು ಆಸ್ತಿ ಉಳಿಸ್ಕೊಳಕ್ ಹೋರಾಟ ಮಾಡೋದು ಬೇರೆ ಪ್ರಶ್ನೆ. ಕೊನೆಗೆ ಈಗ ನಿಮ್ಮ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಈಗ ಇಲ್ಲಿ ಯಾವ್ದೋ ಒಂದು ತೋಟಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಮಂಜಣ್ಣ. ಆ ತೋಟಕ್ಕೆ ಹೋಗಿದ್ದೆ, ನೋಡ್ದೆ ಸಮಾಧಿನ. ಅಲ್ಲಿ ಕೇಳ್ದೆ ಕುಟುಂಬದವ್ರನ್ನ, ಯಾರ್ದಣ್ಣ ಅದು ಅಂದೆ. ನಮ್ ತಾತಂದು, ನಮ್ಮ ಅಜ್ಜಿದು ಅಂದೆ. ಸರ್ಕಾರದವ್ರಿಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಭಾವನೆಗಳು ಅಡಗಿದೆ ಸ್ವಾಮಿ. ನೀವು ಅದೆಂತದೋ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, ಅದೆಂತಡೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೋಬರ್ತಾರಂತೆ.
ಸ್ಮಾರ್ಟ್ ಸಿಟಿ ತಗೋಬರ್ತಾರಂತೆ. ಇಲ್ಲಿ ಅಗತ್ಯತೆ ಇದೆಯಾ? ಅಲ್ಲಿ ನೋಡಿದ್ರೆ ಒಂದ್ ಕಡೆ ಇಲ್ಲಿ ಕೃಷಿಕರೇ ಇಲ್ಲ, ಇಲ್ಲಿ ರೈತರೇ ಇಲ್ಲ, ಇಲ್ಲಿ ಯಾರು ವ್ಯವಸಾಯವೇ ಮಾಡ್ತಾ ಇಲ್ಲ. ಈ ಭೂಮಿ ಯೋಗ್ಯವಲ್ವಾ? ಬಂಜರ್ ಭೂಮಿನ ಇದು ಅಣ್ಣ. ಎಲ್ಲಿ ನೋಡಿದ್ರು ಹಸಿರು ಕ್ರಾಂತಿ, ಸಮೃದ್ಧವಾಗಿದೆ ನೀರಾವರಿ, ಫಲವತ್ತಾದಂತ ಜಮೀನು. ಇನ್ನು ನೀವು ಎಲ್ಲಿ ಮಾಡ್ಬೇಕಿಂತ AI ಸಿಟಿ, ಸ್ಮಾರ್ಟ್ ಸಿಟಿ? ನಿಮ್ಮ ಈ ಪೌರುಷ, ನಿಮ್ಮ ಈ ದೌರ್ಜನ್ಯ, ನಿಮ್ಮ ಈ ದಬ್ಬಾಳಿಕೆ. KDB 1.5 ಲಕ್ಷ ಎಕರೆಗೂ ಅಧಿಕ ಈಗಾಗಲೇ ಅಕ್ವಿಸಿಷನ್ ಮಾಡ್ಬಿಟ್ಟವ್ರೆ ರಾಜ್ಯದಲ್ಲಿ. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲಿವರೆಗೂ 27% ಭೂಮಿನೇ ಯೂಸ್ ಮಾಡ್ಕೊಂಡಿರೋದು, ಇನ್ನು 73% ಭೂಮಿ ಹಂಗೆ ಬಿದ್ದದೆ ಅಕ್ವಿಸಿಷನ್ ಆದ್ಮೇಲೆ. ಮಾಡ್ಬೋದಲ್ಲ ಅಲ್ಲಿ ಹೋಗಿ? ಕೆಂಚಗಾರನಲ್ಲಿ ಬೈರಮಂಗಲವೇ ಬೇಕಾ? ಇಲ್ಲಿ ದಿನ ಬೆಳಗ್ಗೆ ಎದ್ರೆ ಏನಾಗಿದೆ ಪಾಪ, ಒಂದಷ್ಟು ಜನ ದಳ್ಳಾಳಿಗಳು ಬರ್ತಾರೆ, ತಲೆ ಕೆರ್ಸಕ್ ನೋಡ್ತಾರೆ. ಅವ್ರಿಗೆ ಜೀವನದ ವಹಿವಾಟು, ಕಮಿಷನ್ ಏಜೆಂಟ್ಗಳು, ವ್ಯಾಪಾರ. ಆದ್ರೆ ನಾನಣ್ಣ ಬೆಳಗ್ಗೆಯಿಂದ ಗಮನಿಸ್ದಂಗೆ, ಬೆಳಗ್ಗೆ ಹೋಗಿದ್ದೆ ಎಲ್ಲ ಹಸುಗಳು ಕಟ್ಕೊಂಡವ್ರೆ ರೈತರು ನೋಡ್ತಾ ಇದ್ದೀನಿ. ಎಲ್ಲ ಕಡೆ 5 ಹಸ, 6 ಹಸ, 7-8 ಹಸ ಕಟ್ಕೊಂಡಿದ್ದೀನಿ. ಹಾಲು ಹಾಕೋ ಟೈಮು, ಹಾಲು ಕರಿಯೋ ಟೈಮು, ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೋಗೋಣ ಅಂತಾನೆ ಬಂದ್ವು. ಇನ್ನು 2 ಊರಿಗೆ ಹೋಗ್ಬೇಕು. ನೋಡಿದೀನಣ್ಣ ಕಣ್ಣಾರೆ. ಸೌತೆಕಾಯಿ ಬೆಳಿತೀರಿ, ಬದನೆಕಾಯಿ ಬೆಳಿತಾ ಇರ್ತಕ್ಕಂಥ ತೋರಿಸಿದಿರಿ, ಹಲವಾರು ರೀತಿ ತರಕಾರಿ ಬೆಳಿತೀರಿ, ಹೂ ಬೆಳಿತೀರಿ, ಹಣ್ಣು ಬೆಳಿತೀರಿ, ತೆಂಗಿದೆ, ರೇಷ್ಮೆ. ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು 30-35 ಕೋಟಿ ಆದಾಯ ಬರ್ತಾ ಇದೆ ರೇಷ್ಮೆಯಿಂದ. 6-7 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಿ 2 ಪಂಚಾಯತಿಯಿಂದ. ಎಷ್ಟು ಕೋಟಿಗಳಾಯ್ತು ವಹಿವಾಟು. ಕೊನೆಗೆ ಆಯ್ತಪ್ಪ, ಇಲ್ಲಿ ಎಷ್ಟು ಜನ ಇವತ್ತು ನಾನಣ್ಣ ಕೇಳ್ತಕ್ಕಂಥದ್ದು? 10 ಎಕರೆ, 20 ಎಕರೆ, 30 ಎಕರೆ ಇರ್ತಕ್ಕಂಥ ಜಮೀನ್ದಾರರು ಎಷ್ಟು ಜನ ಇದ್ದೀರಿ? ಓದ್ ಬಂದ ಕಡೆ ಎಲ್ಲ ಒಂದೇ ಹೇಳಿದ್ದು, ನಮಗ್ ಜಮೀನೇ ಇಲ್ಲ, ನಾವು ಲೀಸಿಗೆ ತಗೊಂಡಿದೀವಿ, ಕಾಂಟ್ರಾಕ್ಟ್ ಗುತ್ತಿಗೆಗೆ ತಗೊಂಡಿದೀವಿ. ಗುತ್ತಿಗೆಗೆ ತಗೊಂಡು ಅಷ್ಟೋ ಇಷ್ಟೋ ಜಾಗದಲ್ಲಿ ಒಂದು 7-8 ಹಸ ಕರೆಗಳು ಕಟ್ಕೊಂಡು ಏನೋ ಒಂದು ಜೀವನ ನಡೆಸ್ತಾ ಇದೀವಿ. ಅದ್ರಲ್ಲಿ ಒಂದಷ್ಟು ಖರ್ಚು ಕಳೆದು ನಮಗೆ 30,000 50,000 ತಿಂಗಳಿಗೆ ಮಿಗ್ತದೆ. ಅದ್ರಲ್ಲಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದೀವಿ. ಅವ್ರ ವಿದ್ಯಾಭ್ಯಾಸಕ್ಕೆ ಹಣಕಾಸು ವ್ಯವಸ್ಥೆ ಮಾಡ್ತೀವಿ. ಇನ್ಯಾವುದೋ ನಮ್ಗಿನ್ಯಾವತ್ತೋ ಆರೋಗ್ಯದ ಏನಾದ್ರು ಸಮಸ್ಯೆ ಎದುರಾದಾಗ ಆ ಖರ್ಚು ವೆಚ್ಚದಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಈಗ ಇಲ್ಲಿಂದ ಹೌದಪ್ಪ, ನಿಮ್ಮನ್ನ ಸ್ಥಳಾಂತರ ಮಾಡಿದ್ರೆ ಎಲ್ಲಿಗೆ ಸ್ಥಳಾಂತರ ಮಾಡ್ದಾರಣ್ಣ? ಇದಕ್ಕಿಂತ ಬದುಕು ಕಟ್ಕೊಡಕ್ ಆಗ್ತದ? ಅಲ್ಲಿ ಸೀರಣ್ಣ ಅಂತ ಒಬ್ರು ಹೋಗಿದ್ವಿ, ಒಂದು 10 ಎಕರೆ ಐತಲ್ಲಣ್ಣ, ಅವ್ರ ಕುಟುಂಬದ್ದೇ ಒಂದು 50 ಎಕರೆ, ಅದರಲ್ಲಿ ಬೇರೆ ಬೇರೆ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಅಂತ ಪಾಲಾಗಿ ಅವ್ರದ್ದೊಂದು 10 ಎಕರೆ ಉಳಿದಿದೆ ಅಂತ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಮಂಜಣ್ಣ, ಕೆಂಪಯ್ಯನ ಪಾಳ್ಯ. ಅವ್ರನ್ನ ಕೇಳಿದೆ, ಅವ್ರು ಒಂದೇ ಮಾತು ಹೇಳಿದ್ರು, ಇವಾಗ ನಾನು ಇಲ್ಲಿ 10 ಎಕರೆ ಏನಾರು ಇವ್ರು ಕೊಡೋ ಪುಡ್ಗಾಸ್ಗೆ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲೋ ದೊಡ್ಡಬಳ್ಳಾಪುರದಲ್ಲ ಅಲ್ಲಿ ಇಲ್ಲೆಲ್ಲ ವಿಚಾರಿಸ್ಕೊ ಬಂದೆ. ಯಾರು ಇವತ್ತು ಕೃಷಿ ಭೂಮಿ ಕೊಡ್ತಕ್ಕಂಥವ್ರಿಗೆ ಯಾರು ಕೂಡ ಮುಂದೆ ಆಗೇ ಇಲ್ಲ. ಭೂಮಿನೇ ಸಿಗ್ತಾ ಇಲ್ಲ, ಎಲ್ಲೂ ಯಾರು ಭೂಮಿ ಕೊಡ್ತೀವಿ ಅಂತ ಹೇಳೋರೇ ಇಲ್ಲ. ನಾವ್ ಎಲ್ಲಿ ಹೋಗೋದು ಅಂತ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಅದೆಂತದೋ 80% ಕನ್ಸೆಂಟ್ ಅಕ್ವಿಸಿಷನ್ ಆಗ್ಬಿಟ್ಟದೆ. ರೈತರೆಲ್ಲ ಬಹುಸಂಖ್ಯಾತ ರೈತರು ಒಪ್ಕೊಬಿಟ್ಟವ್ರೆ, ಕೊಡ್ತಾರೆ ಬಿಡ್ರಿ, ಅಲ್ಲಿ ಯಾರು ರೈತರೇ ಇಲ್ಲ, ಅಲ್ಲಿ ಯಾರು ವ್ಯವಸಾಯವೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಣ್ಣ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಯಾರೊಬ್ಬರ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ರೈತರ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಪೂರ್ವಜರು, ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಮುತ್ತಜ್ಜ, ನಿಮ್ಮ ಅಜ್ಜಿ ಸಂಪಾದನೆ ಮಾಡಿರ್ತಕ್ಕಂಥ, ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡ್ದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಯಾವನಿಗೂ ಹಕ್ಕಿಲ್ಲ ನಿಮ್ಮ ಆಸ್ತಿ ಕಿತ್ಕೊಳ್ಳೋದಕ್ಕೆ. ಓಲಿ ನೀವ್ ಏನ್ ಕೇಳಿದ್ರಿ ಸರ್ಕಾರಕ್ಕೆ? ಏನು ಕೇಳಿಲ್ಲ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರು ಗೊತ್ತೇರಣ? ಕಳೆದ 3.5 ವರ್ಷದಲ್ಲಿ 3,000ಕ್ಕೂ ಅಧಿಕ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಯಾರು ರೈತರು ಗೋಳ್ ಕೇಳವ್ರವ್ರ ಈ ರಾಜ್ಯದಲ್ಲಿ? ಆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ ಕಳೆದ ವರ್ಷ, ಬೆಳೆದಂತ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗಿತ್ತು ಮಳೆ ಬಂದು. ಒಂದು 10 ರೂಪಾಯಿ ಬಿಡಗಾಸ್ ಪರಿಹಾರ ಕೊಡ್ಲಿಲ್ಲ ಈ ರಾಜ್ಯ ಸರ್ಕಾರ. ಇಲ್ಲೂ ಕೂಡ ರೈತ ವಿರೋಧಿ ನೀತಿಯನ್ನ ಜಾರಿ ಮಾಡಿದ್ದಾರೆ. ಈ ರೀತಿ ಮಾಡ್ಕೊಂಡು ಅವರು ಇವತ್ತು ಉಪಮುಖ್ಯಮಂತ್ರಿಗಳು, ನಾಳೆ ಮುಖ್ಯಮಂತ್ರಿಗಳಾದ್ರೂ ಆಗ್ಲಿ, ಮಂಜಣ್ಣ ಹೇಳ್ದಂಗ್ ಪ್ರಧಾನ ಮಂತ್ರಿಗಳಿಗಾದ್ರೂ ಹೋಗಿ ಕುತ್ಕೊಳ್ಳಿ. ಕೂರ್ಸವನ್ ಯಾರು ಸ್ವಾಮಿ? ನೀವೇ ತಾನೇ ಕುಂಡ್ರಿಸಿರೋರು, ನೀವೇ ತಾನೇ ಪೆನ್ನು ಪೇಪರ್ ಅಂತ ಕೇಳಿದಂತ ಮಹಾನ್ ಭಾವನ್ಗೆ ಪೆನ್ನು ಕೊಟ್ರಿ, ಹಾಳೆನು ಕೊಟ್ರಿ,
ಯಾರ ಪರವಾಗಿ ಗೀಚ್ಬೇಕು? ರೈತರ ಪರವಾಗಿ ತಾನೇ ಸೈನ್ ಹಾಕ್ಬೇಕಾಗಿರೋದು. ಆಸಾಮಿ ಯಾರ ಪರವಾಗಿ ಸೈನ್ ಹಾಕೊಂಡು ಕೂತವ್ರೆ? ಯಾರು ಒಳ್ಳೇದ್ ಮಾಡಕ್ ಹೊರಟವ್ರೆ? ಅವ್ರು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗಿ ತಲುಪ್ಲಿ, ನಮ್ಗೇನ್ ಹೊಟ್ಟೆ ಉರಿ ಇಲ್ಲ. ಆ ಭಗವಂತ ಕೊಡೋನು ಜನರ ಆಶೀರ್ವಾದ. ಕೊಟ್ಟಿದ್ದೀರಿ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ, ಅದು ಉಪಯೋಗ ಮಾಡ್ಕೋಬೇಕಲ್ಲ. ಮತ್ ನಿಮ್ ಸೇವೆಗೆ, ಮತ್ ನಿಮ್ ಕುತ್ತಿಗೆ ಎಸ್ಗೆ ಅಂತ ಕೆಲಸ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ಹೇಳ್ತಕ್ಕಂಥದ್ದಿಷ್ಟೇ, ಯಾವ ಕಾರಣಕ್ಕೂ ಕುಮಾರಣ್ಣವರ ಕುಟುಂಬದ ಮೇಲೆ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಅನುಮಾನ ಪಡಬೇಡಿ. ಕುಮಾರಣ್ಣವ್ರು ಡೆಲ್ಲಿಲಿ ಇರ್ಬೋದು, ಹಂತದ 14 ತಿಂಗಳು ನೀವು ಪಡ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ನೋವೇನಿದೆ, ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಪ್ರತಿ ಇಂಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕುಮಾರಣ್ಣ ಅವರು. ಕೇಳಿ ಮಂಜ, ನಿಮ್ಗೆ ನಿನ್ನೆ 3 ಸಲ ಫೋನ್ ಮಾಡವ್ರು, ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡವ್ರು, ಇಲ್ಲಿ ಬಂದ ಮೇಲೆ 2 ಸಲ ಫೋನ್ ಮಾಡವ್ರೆ. ಹೇಳಪ್ಪ, ನನ್ ಸಾಕಿದ ಜನ ಕಣಯ್ಯ, ನಮ್ ಬೆಳೆಸಿದ ಜನ, ನಮ್ ತಂದೆ ತಾಯಂದ್ರ ಸಮ, ನಾನ್ ಬರ್ತೀನಿ, ನಾನು ಬಂದು ಕೇಳ್ತೀನಿ ಅವ್ರ ಸಂಕಷ್ಟ ಏನು ಅಂತ, ನಾನ್ ಕೂತ್ಕೊತೀನಿ, ಬೀದಿಲಿ ಇಳಿತೀನಿ. ಅದ್ ಯಾವನ್ ಬಂದ್ ಅರ್ಧ ಇಂಚು ಭೂಮಿ ತಗೊಂಡು ಹೋಯ್ತಾನೋ ನಾನು ನೋಡ್ತೀನಿ ಅಂತ ಕುಮಾರಣ್ಣ ಪಂಡಿತ್ ಕೂತವ್ರು. ಸರ್ಕಾರ ನೋಡಮ್ಮ ಹಣ ದಪ್ಚರ್ಮದ ಸರ್ಕಾರ. ಇವರು ಇಮ್ಮಿಡಿಯೇಟ್ ಆಗಿ ಈ ಕೂಡಲೇ ಅಧಿಸೂಚನೆ ಹೊರಡಿಸ್ಬೇಕು, ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತ ಹೊರಟು ಬಿಟ್ಟವ್ರೆ. ಅವ್ರನ್ನ ನಾಳೆ ಈ ವಿಚಾರದಲ್ಲಿ ನಾವು ತಡೆಗಟ್ಟಕ್ಕಾಗದೆ ಹೋಗ್ಬೋದು, ಆದ್ರೆ ಕಾನೂನಿನ ಅಡಿಯಲ್ಲಿ ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆ ತಲೆ ಬಾಗಿಸಿ ಅವ್ರನ್ನ ಬಡಿದು ಬಗೆಯಂತ ಒಂದು ಕೆಲಸವನ್ನ ನೀವೆಲ್ಲರೂ ಗಟ್ಟಿ ನಿಲುವಿಂದ ಮಾಡಬೇಕು. ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾಕಂದ್ರೆ ಈಗಾಗಲೇ 3,500 4,000 ತಕರಾರು ಅರ್ಜಿಗಳು ಕೊಟ್ಟಿದ್ದೀರಿ, ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀರಿ. ಇಲ್ಲಿವರೆಗೂ ಕೂಡ ಯಾವ್ದಾದ್ರು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಬಂದು ನಿಮ್ಮ ಹತ್ರ ಏನಾದ್ರು ಕನ್ಸೆಂಟ್ ಕೇಳದ್ನ, ನಿಮ್ಮ ಅಭಿಪ್ರಾಯ ಕೇಳಿದ್ರ? ಏನಾದ್ರು ಬಂದ್ರಣ್ಣ ಯಾವ್ದಾದ್ರು ಅಧಿಕಾರಿ ಬಂದು ಅಭಿಪ್ರಾಯ ಕೇಳಿದ್ರ? ಎಷ್ಟ್ ಜನ ಕೊಡಕ್ ತಯಾರಿದ್ದೀರಿ, ಅಥವಾ ಎಷ್ಟ್ ಜನ ಕೊಡದಿಲ್ಲ ಅಂತ ವಿರೋಧ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಯಾವನು ಬರಲಿಲ್ಲ ಹಳ್ಳಿಗಳಿಗೆ. ಅಲ್ಲೇ ಕುತ್ಕೊಂಡ್ರು ಕಚೇರಿಲೇ, ಅಲ್ಲೇ ಅವರು ಕಾಲೇಜ್ ಕಚೇರಿನಾ ನನಗ್ ಗೊತ್ತಿಲ್ಲಪ್ಪ, ನಾನು ಅದು ಹೇಳಕ್ ಹೋಗಲ್ಲ. ಕಚೇರಿಲಿ ಕರ್ಸ್ಕೊಂಡ್ರು, ಎಷ್ಟ್ ಜನ ಕರ್ಸಿದ್ರು? ಬೆರಳೆಣಿಕೆ ಎಷ್ಟ್ ಜನ? ಎಷ್ಟ್ ಸಾವಿರಾರು ಜನ ಇದ್ದೀರಮ್ಮ ಇಲ್ಲಿ. 9,600 ಎಕರೆ ನೀವು